ಏನು ನಿನ್ನ ಸಮಸ್ಯೆ ಎಂದೆ? ನಾನು ನೋಡ್ತಾನೆ ಇದ್ದೀನಿ, ಮನೆಗೆ ಬಂದಾಗಿಂದ ವಟ 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 ಅಂತ ಒಟ್ಟಗುಟ್ತಾನೆ ಇದೆಯಾ. ಚಂದು ಶ್ರುತಿ ಮದುವೆ ಆದರೆ ನಿನಗೇನು ಸಮಸ್ಯೆ? ಅದ್ಯಾಕೆ ಮದುವೆ ವಿಷಯ ಬರೋ ಹೊತ್ತಿಗೆ ಯಾವಾಗಲೂ ಮದುವೆ ವಿರೋಧಿ ಥರ ಮಾತಾಡೋದು ನೀನು? ನಾನು ಆವಾಗಲೇ ಅದಕ್ಕೇನೆ ಹೋಗಿದೆ. ನಾನು ಶುಭ ಕಾರ್ಯ ಅಂತಿದ್ರೆ ಇವನು ಅಶುಭ ವಾರ್ತೆ ಅಂತಿದ್ದಾನೆ. ಮೊದಲು ಇವನ ಸಮಸ್ಯೆ ಏನು ಅಂತ ತಿಳ್ಕೊಬೇಕು. ರಾಮು, ಅದೇನು ನಿನ್ನ ಸಮಸ್ಯೆ ಹೇಳು. ಏನಿಲ್ಲಮ್ಮ, ಮದುವೆ ಅಂದರೆ ಏನು ಸುಮ್ಮನೆನೇನಮ್ಮ? ಮದುವೆ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ. ಹೀಗೆ ದಿಢೀರಂತ ಮದುವೆ ಅಂದರೆ ಅದು ಹೇಗೆ ಸಾಧ್ಯ ಅನ್ನೋದಕ್ಕೆ ಹಾಗಂದೆ ಅಷ್ಟೇ. ಈ ಅಡ್ಗುಲಜ್ಜಿ ಕತೆ ಎಲ್ಲ ನನ್ನ ಹತ್ರ ಕಟ್ಬೇಡ. ನನಗೆ ಕಥೆ ಬೇಕಾಗಿಲ್ಲ, ಕಾರಣ ಬೇಕಾಗಿದೆ. ಚಂದು ಶ್ರುತಿ ಮದುವೆ ಆದರೆ ನಿನ್ಗೇನು ತೊಂದರೆ? ನಿನ್ನ ಸಮಸ್ಯೆ ಏನು? ಅವ್ರ ಮದುವೆ ಆಗಬಾರ್ದು ಅನ್ನೋ ಥರ ಯಾಕೆ ಮಾತಾಡ್ತಾ ಇದೀಯಾ? ಇಷ್ಟು ದಿನ ಒಳಗೆ ಮಾತಾಡ್ಕೊಂಡು ಏನಾದರೂ ನೆಪ ಹೇಳಿ ತಪ್ಪಿಸ್ಕೊಳ್ತಿದ್ದೆ. ಈ ದಿನ ಬಾಯಿ ಬಿಟ್ಟು ಮಾತಾಡಿ ಸಿಕ್ಕಾಕೊಂಡಿದೀಯಾ. ಇನ್ನು ನೀನು ತಪ್ಪಿಸ್ಕೊಳಕ್ಕಾಗಲ್ಲ ರಾಮು. ಇರೋ ವಿಷಯ ಹೇಳು, ಏನು ನಿನ್ನ ಸಮಸ್ಯೆ? ಆಗಲೇ ಏನಂದೆ ನೀನು? ಏನು ನಿನ್ನ ಮಾತಿನ ಅರ್ಥ? ಚಂದು ಶ್ರುತಿ ಮಧ್ಯ ಬೇರೆ ಒಬ್ರಿದ್ದಾರೆ. ಏನು ಹಾಗಂದ್ರೆ ರಾಮು? ಬಿಡಿಸಿ ಹೇಳು. ಅದೇ ಅಮ್ಮ, ನನಗೆ ಕಲ್ಪನಾ ಅತ್ತೆ ಕಂಡ್ರೆ ಭಯ. ಶ್ರುತಿ ಅಕ್ಕ ಚಂದನ್ ಮಧ್ಯೆ ಕಲ್ಪನಾ ಅತ್ತೆ ಇರ್ತಾರಲ್ಲ, ಅದಕ್ಕೆ ಹಾಗಂದೆ. ನಿಜವಾಗ್ಲೂ ಅದೇ ಕಾರಣನಾ? ಹ್ಞೂ ಅದೇ ಅಮ್ಮ, ಅದಕ್ಕೆ ಗಾಬರಿಯಾಗಿ ಹಾಗೆ ಹೇಳಿದೆ ಅಷ್ಟೇ. ನನಗೆ ಯಾಕೋ ಇವನೇನೋ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತಿದೆ ಅತ್ತಿಗೆ. ಚಂದು ಬಗ್ಗೆ ಇವನ್ಗೆಲ್ಲಾನು ಗೊತ್ತು, ಇವನೇನೋ ಮುಚ್ಚಿಡ್ತಿದ್ದಾನೆ. ನಿಮ್ಗನ್ಸಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ, ಅದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನಗೆ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ, ನಿಮ್ಗೆ ದಮ್ಮಯ್ಯ ಅಂತೀನಿ, ತಲೆ ತಿನ್ಬೇಡಿ ಹೋಗಿ. ಏಯ್, ನಿನಗೆ ಕೆಲಸ ಇದೆ ಅಂತ ನನಗೂ ಗೊತ್ತು. ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿನ್ನ ಕೆಲಸ ನೋಡ್ಕೊ ಹೋಗು. ಆಡ್ದೋರ ಆತಂಕ ಮುಖದಲ್ಲಿ ಗೊತ್ತಾಗುತ್ತೆ. ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಇರೋದನ್ನು ಹೇಳಿದೆ, ಅದನ್ನು ಬಿಟ್ಟು ಹೇಳು ಹೇಳು ಅಂದರೆ ನಾನು ಹೊಸ ಕತೆ ಹುಟ್ಟಾಕೊಂಡು ಹೇಳಬೇಕು ಅಷ್ಟೇ. ರಾಮು, ನೀನು ಏನು ಅಂತ ನನಗೆ ಗೊತ್ತು. ಸುಳ್ಳನ್ನ ಸತ್ಯ ಅಂತ ಸಾಧಿಸಕ್ಕೆ ಹೋಗಬೇಡ. ಒಂದು ಸುಳ್ಳನ್ನು ಮುಚ್ಚೋಕೆ 100 ಸುಳ್ಳು ಹೇಳಬೇಕಾಗುತ್ತೆ. ಅದ್ರಿಗೆ ಬದಲು ಇರೋ ಸತ್ಯನ ನೇರವಾಗಿ ಹೇಳು. ಅಯ್ಯೋ ದೇವ್ರೆ, ಇದೊಳ್ಳೆ ಧರ್ಮಸಂಟಕ್ಕೆ ಬಂತಲ್ಲ. ನೋಡಿ, ನೀವೆಷ್ಟೇ ಸಲ ಕೇಳಿದ್ರು ನಂದೊಂದೇ ಉತ್ತರ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಕೆಲಸ ಮಾಡಕ್ಕೆ ಬಿಡಿ ಅಷ್ಟೇ. ಒಂದು ದಿನ ಅಡುಗೆ ಮಾಡದೆ ಹೋದರೆ ಯಾರೂ ಸಾಯೋದಿಲ್ಲ ರಾಮು. ನೀನಾಗೆ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಬಾಯಿ ಬಿಡಿಸೋಕ್ಕೆ ಬೇರೆ ದಾರಿ ಹುಡುಕ್ಬೇಕಾಗುತ್ತೆ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೇರವಾಗಿ ಉತ್ತರ ಕೊಡು. ಚಂದು ಶ್ರುತಿ ಮದುವೆ ಆಗೋದ್ರಿಂದ ನಿನಗಾಗೋ ಸಮಸ್ಯೆ ಏನು? ಈ ಮದುವೆ ಆದ್ರೆ ಸಮಸ್ಯೆಗಳು ಶುರುವಾಗತ್ತೆ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ? ಯಾಕೆ ಅಪಶಕನ ನುಡಿತಾ ಇದೆಯಾ ರಾಮು? ಚಂದು ಶ್ರುತಿ ಮದುವೆ ವಿಷಯ ಬಂದಾಗೆಲ್ಲ ಏನೋ ಆಗೋಗ್ಬಿಟ್ಟವ್ರ ತರ ಪೇಚಾಡ್ತೀಯಲ್ಲ, ಯಾಕೆ? ನಿನಗೆ ನನ್ನ ಮೇಲೆ ಗೌರವ ಅಂತ ಇದ್ರೆ ಸತ್ಯ ಅನ್ನೋದು ಏನು ಅಂತ ಹೇಳ್ತೀಯಾ? ಹೇಳಬೇಕು. ಹೇಳು ರಾಮು. ನಾನ್ ತರೋ ರೇಷ್ಮೆ ಪ್ರಾಬ್ಲಮ್ ಇದೆ ಕಲ್ಪನಾ. ಪ್ರಾಬ್ಲಮ್ಮ? ಅದೇನು ನಿನ್ನ ಪ್ರಾಬ್ಲಮ್ಮು? ಅದನ್ನು ಹೇಳೋಣ ಅಂತಲೇ ಒದ್ದಾಡ್ತಾ ಇದ್ದೀನಿ. ನನ್ನ ಹತ್ರ ಮಾತಾಡೋದಕ್ಕೆ ನಿನ್ನ ಹತ್ರ ಪುರುಸೊತ್ತಿಲ್ಲಿದೆ ಹೇಳು. ನೋಡು ಕೈಲಾಶ್, ಮದುವೆನ ಇಷ್ಟು ಬೇಗ ಅರೇಂಜ್ ಮಾಡೋದು ನಿನ್ನ ಪ್ರಾಬ್ಲಮ್ಮು ಅಂದರೆ ಅದು ಪ್ರಾಬ್ಲಮ್ಮೇ ಅಲ್ಲ. ನಾನೇ ಟೆನ್ಷನ್ ಮಾಡ್ಕೊಳ್ದೆ ಇಷ್ಟು ಕೂಲಾಗಿದ್ದೀನಿ, ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಮದುವೆಗೆ ಅರೇಂಜ್ ಮಾಡೋದು ನನ್ನ ಪ್ರಾಬ್ಲಮ್ ಅಲ್ಲ.
ನನ್ನ ಪ್ರಾಬ್ಲಮ್ ಇರೋದು ಏನೇ ನಿನ್ನ ಪ್ರಾಬ್ಲಮ್? ನೆಟ್ವರ್ಕ್ ಪ್ರಾಬ್ಲಮ್ಮಾ? ಪರವಾಗಿಲ್ಲ. ಇವಳಿಗೆ ಗಂಡನ ಜೊತೆ ಮಾತಾಡೋದಕ್ಕಿಂತ ಗೆಳತಿ ಜೊತೆ ಮಾತಾಡೋದೇ ಮುಖ್ಯ. ನನ್ನ ಕರ್ಮ. ಕಟ್ಕೊಂಡು ಹೆಂಡತಿ ಅಂಟ್ಕೊಂಡು ಚರ್ಮ ಅಂತಾರೆ. ಇಲ್ಲ ಅನುಭವಿಸ್ಬೇಕು, ಬೇರೆ ವಿಧಿನೇ ಇಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ಅಷ್ಟೇ ಸರಳವಾಗಿ ಉತ್ತರ ಕೊಡು. ನೀನು ಎಷ್ಟೊತ್ತು ಟೈಮ್ ಆದರೂ ತಗೋ, ಆದರೆ ಸತ್ಯ ಏನು ಅಂತ ಗೊತ್ತಾಗದೆ, ಸಮಸ್ಯೆ ಏನು ಅಂತ ಗೊತ್ತಾಗದೆ ನಾವು ಮಾತ್ರ ನಿನ್ನ ಬಿಡಲ್ಲ. ಅಮ್ಮ, ನಾನು ನಿಜನೇ ಹೇಳ್ತಿದ್ದೀನಮ್ಮ. ನಾನು ಅದನ್ನೇ ಹೇಳ್ತಾ ಇರೋದು, ನಿಜ ಹೇಳು ಅಂತ. ಯಾವುದೋ ಸತ್ಯ ನಿನಗೆ ಗೊತ್ತಿದೆ, ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡಬೇಡ ರಾಮ. ರೋಗ ಚಿಕ್ಕದಿದ್ದಾಗಲೇ ಅದಕ್ಕೆ ಚಿಕಿತ್ಸೆ ಕೊಡಿಸಿ ವಾಸಿ ಮಾಡಬಹುದು. ಅದನ್ನು ಬಚ್ಚಿಟ್ಟು ಬೆಳೆಯೋದಕ್ಕೆ ಬಿಟ್ಟರೆ ಅದು ಪ್ರಾಣನೇ ಹೊತ್ಕೊಂಡು ಹೊಟ್ಟೋಗುತ್ತೆ. ಯಾವುದೇ ಸಮಸ್ಯೆ ಇದ್ದರೂ ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಸಮಾಧಾನ ಕಂಡುಹಿಡಿಯೋಣ. ಉಗ್ರಲ್ಲಿ ಹೋಗೋದನ್ನ ಉಗ್ರಲ್ಲೇ ಹೋಗಿಸ್ಬೇಕು. ಅದಕ್ಕೆ ಕೊಡ್ಲಿ ತಗೊಳ್ಳೋ ಹಂತಕ್ಕೆ ತರಬಾರ್ದು ರಾಮು. ರಾಮು, ಏನು ಅಂತ ಹೇಳ್ಬಿಡ್ ರಾಮು. ದೇವ್ರೆ, ನನ್ನನ್ನು ನೀನೇ ಕಾಪಾಡಪ್ಪ. ನಾನು ಹೀಗೆ ಹೇಳೋ ಸತ್ಯದಿಂದ ಈ ಮನೆಯಲ್ಲಿ ಬಿರುಗಾಳಿನೇ ಬೀಸುತ್ತೆ. ಎಲ್ಲರ ಮನಸ್ಸು ಹೊಡೆದೋಗ್ತವೆ, ಸಂಬಂಧಗಳೆಲ್ಲ ಮುರಿದೋಗ್ತವೆ. ರಾಮು, ಕಡ್ಡಿನ ಗುಡ್ಡ ಮಾಡಬೇಡ. ಇನ್ನು ಎಷ್ಟೊತ್ತೋ ಕಾಯೋದು ನಿನಗೆ ಗೊತ್ತಿರೋ ಒಂದು ಸತ್ಯನ ಹೇಳೋದಕ್ಕೆ? ಅದೇನು ಹೇಳು ರಾಮು. ದೇವ್ರೆ, ನಿನ್ನನ್ನು ನಂಬಿ ಇರೋದನ್ನೆಲ್ಲ ಹೇಳ್ಬಿಡ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಎಲ್ಲ ನಿನಗೆ ಸೇರಿದಪ್ಪ. ಅಮ್ಮ, ಅಮ್ಮ, ಏನು ನಡೀತದೆ ಇಲ್ಲಿ? ಹಾಂ, ಏನೋ ಆಗಿರೋರ ಥರ ನಿಂತಿದ್ದೀರಾ? ಆಗಿದೆ, ಇಲ್ಲಿದ್ದಾನಲ್ಲ ಇವನ್ಗೆ. ನಿನ್ನ ಶ್ರುತಿ ಮದುವೆ ಮಾತುಕತೆಗೆ ಅಪ್ಪ ಅಮ್ಮ ಕಲ್ಪನಾ ಅಕ್ಕನ ಮನೆಗೆ ಹೋಗಿದ್ದಾರೆ. ಈ ಮನೇಲಿ ಶುಭ ಕಾರ್ಯ ನಡೆಯುತ್ತೆ ಕಣೋ ರಾಮು. ಅಂದ್ರೆ ಶುಭ ಕಾರ್ಯನೋ ಅಶುಭ ವಾರ್ತೆನೋ ಅಂತಾನೆ ಇವನು. ಈ ಮದುವೆ ನಡೆದ್ರೆ ಆಗೋ ಸಮಸ್ಯೆನೇ ಬೇರೆ ಅಂತೆ. ನಿನ್ನ ಶ್ರುತಿ ಮದುವೆ ನಡೆದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಅಂತೆ. ಸಮಸ್ಯೆ 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 ಅಂತ ತಲೆ ಚಿಟ್ ಹಿಡಿಯೋವಷ್ಟು ಹೇಳಿದಾನೆ. ಅದು ಅಲ್ಲದೆ ನಿನ್ನ ಶ್ರುತಿ ಮದುವೆ ನಡೆದ್ರೆ ಏನೋ ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ನಿಮ್ಮಿಬ್ರು ಮಧ್ಯದಲ್ಲಿ ಮತ್ತೊಬ್ರು ಯಾರೋ ಇದ್ದಾರೆ ಅಂತಾನೆ. ಕಲ್ಪನಾ ಅಕ್ಕ ಅಂತ ಕಥೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಅದಕ್ಕೆ ನಿಂತು ಏನು ಇವನ್ ಸಮಸ್ಯೆ ಅಂತ ವಿಚಾರಿಸ್ತಾ ಇದ್ದೀನಿ. ನೀವು ಯಾಕೆ ಇವ್ನ ಮಾತಿಗೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಗೊತ್ತಾಗಲಿಲ್ಲ. ಕೆಲಸ ಮಾಡಿ ನಿದ್ದೆ ಸರಿಯಾಗಿ ಮಾಡಿರಲ್ಲ, ಏನೇನೋ ಕನ್ವರ್ಸ್ತಾ ಇರ್ತಾನೆ. ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೋಬೇಕಾ? ಒಂದ್ಸಾರಿ ಇವನ್ ಬಾಯಲ್ಲಿ ಆ ಥರ ಮಾತು ಬಂದಿದ್ರೆ ನಾನು ಕನ್ವರ್ಗೆ ಅಂತ ಸುಮ್ಮನಾಗ್ತಿದ್ದೆ ಚಂದ. ನಿನ್ನ ಮದುವೆ ವಿಷಯ ಬಂದಾಗೆಲ್ಲ ಇವಂದಿದೆ ಗೋಳು. ಅದೇಮ್ಮ ನಾನು ಹೇಳ್ತಿರೋದು. ಬರೀ ಮನೆ ಕೆಲಸ ಮಾಡಿ ಮಾಡಿನೇ ಸುಸ್ತಾಗಿರೋ ಇವನು ಇನ್ನು ಮದುವೆ ಮನೇಲಿ ಬರೋ ನೆಂಟ್ರಿಸ್ಟ್ರಿಗೆಲ್ಲ ಮಾಡಿ ಹಾಕ್ಬೇಕಲ್ಲಪ್ಪ ಅನ್ನೋ ಟೆನ್ಷನಲ್ಲಿ ಮಾತಾಡ್ತಿರೋದು ಅಲ್ವೇನಾ ರಾಮ? ಹಾಂ, ಹ್ಞೂ. ವಿಷಯ ಅಷ್ಟೇ ಅಲ್ಲ ಚಂದು, ಇವನಿಗಿನ್ನೇನೋ ಸತ್ಯ ಗೊತ್ತಿದೆ. ಅದನ್ನು ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ಹೌದೇನೋ ರಾಮ? ಅದೇನು ಸೀರಿಯಸ್ ವಿಷಯ ಇದೆಯೋ ನಮಗೂ ಹೇಳೋ. ಆ ರೀತಿ ತೊಂದರೆ ಆಗಂಗಿದ್ರೆ ಹೇಳು, ಮುಚ್ಚಿಟ್ಟು ಕತೆ ಹೊಡಿಬೇಡ. ಅದೇನಿಲ್ಲ ಚಂದು, ಕಲ್ಪನಾ ಅತ್ತೆ ಬಗ್ಗೆ ಹೆದರಿಕೆ, ಅವ್ರು ಮಾತಾಡೋ ಮಾತು, ಅವ್ರು ನಡ್ಕೊಳ್ಳೋದ್ರಿಂದ ಏನಾದರೂ ಸಮಸ್ಯೆಗಳು ಬರ್ತವೇನೋ ಅಂತ ಹೆದರಿಕೆ. ಓಹೋ, ಅಷ್ಟೇನಾ? ನೋಡಿದ್ಯಮ್ಮ, ಕಲ್ಪನಾ ಅತ್ತೆ ಹೆದರಿದನಷ್ಟೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ರಾಮ. ಕಲ್ಪನಾ ಅತ್ತೆ ಮಾತಷ್ಟೇ ಹೊರಟು, ಮನಸ್ಸು ತುಂಬ ಮೃದು. ಇಷ್ಟು ಸಣ್ಣ ವಿಷಯನ ಡೈರೆಕ್ಟಾಗಿ ಹೇಳಿದ್ರೆ ತಾನೇ ಗೊತ್ತಾಗೋದು.
ಸುಮ್ಮನೆ ಮನೆಯವ್ರಿಗೆಲ್ಲ ಗಾಬರಿ ಮಾಡ್ತೀಯಪ್ಪ ನೀನು, ಇಡಿಯಟ್. ಚಂದು, ಇವನ ಮಾತಿಗೆ ನೀನು ಮರಳಾಗಬೇಡ. ಅಮ್ಮ, ಟೆನ್ಷನ್ ಆಗುವಂಥ ವಿಷಯ ಯಾವುದೂ ಇಲ್ಲಮ್ಮ. ಅಂಥದ್ದೇನಾದ್ರೂ ವಿಷಯ ಇದ್ದರೆ ಅವ್ನು ನನ್ನ ಹತ್ರ ಹೇಳ್ತಾನೆ, ನಾನು ವಿಚಾರಿಸ್ತೀನಿ. ಅವ್ನು ನನ್ನ ಹತ್ರ ಯಾವುದು ಮುಚ್ಚುಮರ ಇಟ್ಕೊಳ್ಳಲ್ಲ, ಅಲ್ವೇನೋ ರಾಮ? ಸ್ವಲ್ಪ ಸುಸ್ತಾಗ್ತಿದೆ, ಒಂಚೂರು ಜ್ಯೂಸ್ ಮಾಡಿಕೊಡು ರಾಮ. ನೀವು ಇವನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ನೀವು ಹೊರಡಿ ಅಮ್ಮ. ಮೊದಲೋಗಿ ರಿಲ್ಯಾಕ್ಸ್ ಮಾಡು ಫಸ್ಟ್. ಅಪ್ಪಾಜಿ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಅಪ್ಪಾಜಿ, ನೀವು ಮನೆಗೆ ಬಂದಾಗ ತುಂಬ ಖುಷಿಯಾಗಿದ್ರಿ. ಅಕ್ಕನ ಮದುವೆ ವಿಷಯ ತಿಳಿದ ತಕ್ಷಣ ನಿಮ್ಮ ಖುಷಿ, ನಿಮ್ಮ ಸಂತೋಷ ಎಲ್ಲ ದೂರ ಆಗೋಯ್ತು. ಯಾಕಪ್ಪಾಜಿ? ಅಕ್ಕನ ಮದುವೆ ದಿನ ಗೊತ್ತಾಗದೆ, ಆದರೆ ಆ ಖುಷಿ ನಿಮ್ಮ ಮುಗ್ದಾಗ ಕಾಣ್ತಾನೇ ಇಲ್ಲ. ಈ ಮದುವೆ ನಡೆಯೋದು ಮಗಳ ಮದುವೆಗೆ ಖುಷಿ ಪಡೆದೇ ಇರೋನು ತಂದೆನೇ ಅಲ್ಲ ಮಗಳೇ. ನನ್ನ ಮಗಳ ಮದುವೆನ ಹೀಗೆ ಮಾಡಬೇಕು ಅಂತ ನೂರಾರು ಕನ್ಸ್ಕೊಂಡಿದ್ದೆ. ನನ್ನ ಚಿಂತೆ ಈಗಿರೋದು ನನ್ನ ಮಗಳ ಮದುವೆ ಅಲ್ಲ. ಆ ದೇವರು ನನಗೆ ಎರಡೆರಡು ಪರೀಕ್ಷೆ ಕೊಟ್ಟಿದೆ. ನನ್ನ ಕಂಪನಿಗೆ ನಾನು 30 ವರ್ಷ ಕೆಲಸ ಮಾಡಿದೆ. ನನ್ನ ಜೀವನದ 30 ವರ್ಷ ಅದಕ್ಕೋಸ್ಕರ ದುಡಿದಿದ್ದೆ. ನನ್ನ ಕಂಪ್ನಿ ನನಗೆಲ್ಲ ಕೊಡ್ತು, ದುಡ್ಡು, ಮರ್ಯಾದೆ, ಐಶ್ವರ್ಯ. ಆ ದುಡ್ಡಲ್ಲಿ ನನಗೆ ಬೇಕಾದನ್ನೆಲ್ಲ ನಾನು ಪಡ್ಕೊಂಡು. ನನ್ನ ಬಾಸ್ ಕೂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ, ಸ್ವಂತ ಮಗನ ಹಾಗೆ ಪ್ರೀತಿಸ್ತಾರೆ. ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಈ 30 ವರ್ಷಗಳ ನಂತರ ಇಡೀ ಕಂಪ್ನಿ ಜವಾಬ್ದಾರಿನ ವಹಿಸ್ಕೊಳ್ಳೋ CEO ಪೋಸ್ಟನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ 3 ತಿಂಗಳು ಈ ದೇಶ ಬಿಟ್ಟು ನಾನು ಸಿಂಗಾಪುರ್ಗೆ ಹೋಗ್ತೀನಿ. ಅವ್ರು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ, ಹ್ಞೂ ಅಂತ ಹೇಳಿ ಮಾತು ಕೊಟ್ಬಿಟ್ಟೆ. ಆದರೆ ಈಗ ನೋಡಿದ್ರೆ ನನ್ನ ಮಗಳ ಮದುವೆ ಡೇಟ್ ಗೊತ್ತಾಗಿದೆ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನನ್ನ ಮಗಳು, ನನ್ನ ಮುದ್ದಿನ ಮಗಳು ತನ್ನ ಭವಿಷ್ಯದ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾಳೆ. ಇನ್ನೊಂದು ಕಡೆ ನನ್ನ 30 ವರ್ಷದ ಕನಸು ನನಸಾಗೋ ಮೊದಲನೇ ಹೆಜ್ಜೆ ನಾನು ಇಡ್ತಾ ಇದ್ದೀನಿ. ನನ್ನ ಗೊಂದಲದ ಬಗ್ಗೆ ಹೇಳ್ಕೊಂಡು ಒಂದು ಸರಿಯಾದ ನಿರ್ಧಾರ ತಗೊಳ್ಳೋಣ ಅಂತಂದರೆ ನನ್ನ ಹೆಂಡತಿಗೆ ನನ್ನ ಮಾತೇ ಕೇಳಿಸಲ್ಲ. ಇಕ್ಕುವವಳು ನಮ್ಮವಳಾಗಿದ್ದರೆ ಕೊಟ್ಟಿಗೆಯಲ್ಲಾದರೂ ನೆಮ್ಮದಿಯಿಂದ ಉಣಬಹುದು. ಆದರೆ ಕಲ್ಪನಾ ಹೆಸರಿಗೆ ಮಾತ್ರ ಹೆಂಡತಿ. ಆ ದೇವರು ಒಂದೊಂದು ಸರಿ ನನಗೆ ಕಷ್ಟ ಕೊಟ್ಟು ಆಟ ನೋಡ್ತಾನೆ. ಅವನಿಗೆ ಚೆಲ್ಲಾಟ, ನಮಗೆ ಪ್ರಾಣ ಸಂಕಟ. ಅಪ್ಪಾಜಿ, ನಮಗೆ ಕಷ್ಟ ಕೊಡೋ ದೇವರೇ ನಮ್ಮನ್ನು ಕಾಯೋದು ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ಅವನ ಆಜ್ಞೆ ಇಲ್ಲದೆ, ಕಾರಣ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಗಾಡಲ್ವಂತೆ. ಇದರಲ್ಲೂ ಏನೋ ಕಾರಣ ಇರಬೇಕು. ಹಾಗಾದರೆ ನನ್ನನ್ನು ಹೆಂಡತಿ ಗುಲಾಮನಾಗಿ ಮಾಡಿರೋದು ದೇವರೇ ಅಂತೀಯ? ಹೆಂಡತಿ ಮಾಡೋ ತಪ್ಪಿಗೆ ವಿರುದ್ಧವಾಗಿ ಒಂದು ದೃಢವಾದ ನಿರ್ಧಾರ ತಗೊಳಕ್ಕಾಗದೇ ಇರೋ ನನಗೆ ಇವೆಲ್ಲ ಆಗಬೇಕಾದ್ದೆ. ನೋಡೋಣ ನೀವು ಏನೇನಾಗುತ್ತೋ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಮನೇನ ಸ್ಮಶಾನ ಮಾಡಬೇಕು ಅಂದ್ಕೊಂಡಿದ್ಯಾ? ನಿನ್ನ ಬಾಯಿ ಚಪ್ಪಲಕ್ಕೆ ಮನೇಲಿರೋ ನೆಮ್ಮದಿ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ? ಚೂರಾರು ಮೈಯಲ್ಲಿ ಪ್ರಜ್ಞೆ ಇದೆಯೇನೋ ನಿನಗೆ? ಏನು ಮಾತಾಡ್ತಿದ್ದೀನಿ ಅದು ಬೇರೆಯವ್ರಿಗೆ ಗೊತ್ತಾದರೆ ಏನೆಲ್ಲ ಅನಾಹುತ ಆಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಸುಮ್ಮನೆ ಹುಚ್ಚಿನ ಥರ ವಟ ವಟ ಅಂತ ಮಾತಾಡ್ತಾ ಇರ್ತೀಯ. ಬೇಕು ಅಂತ ಮಾಡ್ತೀಯೋ, ಗೊತ್ತಿಲ್ಲದೆ ಮಾಡ್ತೀಯೋ,
ಒಂದು ಅರ್ಥನೇ ಆಗಲ್ಲ. ಈಗಲೂ ಹೇಳ್ತಾ ಇದ್ದೀನಿ ಕೇಳು, ನನ್ನ ಮನೆ ಏನಾದರೂ ರಣರಂಗ ಆದರೆ ಅದು ನಿನ್ನ ಮುಟ್ಟಾಳುತನದಿಂದನೇ. ಮನೆಯಲ್ಲಿ ಎಲ್ಲರೂ ಮನಸ್ಸು ಹಾಳಾಗೋಗೋದಾದ್ರೆ ಅದು ನಿನ್ನ ಹುಚ್ಚುತನದಿಂದಾನೆ. ಮದುವೆ ಆದರೆ ಸಮಸ್ಯೆ ಆಗುತ್ತೆ ಅಂತ ಮಾತಾಡೋ ಅವಶ್ಯಕತೆ ಏನಿತ್ತು? ಏನಂತ ಸಮಸ್ಯೆ ಆಗೋದು? ಹಾ, ಮಾತಾಡೋ, ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ಯಾ? ಮದುವೆ ಆದ್ಮೇಲೆ ಸಮಸ್ಯೆಗಳು ಹುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಿನ್ನಿಂದಂತೂ ಇರೋ ಸಮಸ್ಯೆಗಳು ಜಾಸ್ತಿ ಆಗೋದು ಗ್ಯಾರಂಟಿ. ಒಂದು ಮಾತಿಗೆ 100 ಅರ್ಥ ಹುಡುಕ್ತಾರೆ ನಮ್ಮ ಮನೇಲಿ. ಅಂಥದ್ರಲ್ಲಿ ಡೈರೆಕ್ಟ್ ಆಗಿ ಮದುವೆ ಆದ್ರೆ ಸಮಸ್ಯೆ ಆಗುತ್ತೆ ಅಂದ್ರೆ ಯಾರು ಸುಮ್ಮನಿರ್ತಾರೆ? ಇವತ್ತು ನಾನೇನಾದ್ರೂ ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ ಅಂದಿದ್ರೆ ಈ ಮನೆ ಕಥೆನೇ ಮುಗ್ದೋಗಿರ್ತಿತ್ತು. ಎಲ್ಲ ಹಾಳು ಮಾಡ್ಬಿಡ್ತಿದ್ಯಲ್ಲ, ನೀನೇ ನನ್ನ ಹಿತಾಶತ್ರು ಆಗ್ಬಿಟ್ಟಲ್ಲ. ಚಂದು, ದಯವಿಟ್ಟು ಹಾಗನ್ಬೇಡ. ನಿಜ, ನನ್ನಿಂದ ತಪ್ಪಾಗಿದೆ. ಬೇಕಾದರೆ 2 ಏಟು ಹೊಡೆದ್ಬಿಡು. ನನ್ನಿಂದ ನಿನಗೆ ಅನ್ಯಾಯ ಆಗ್ತಿದೆ ಅಂತ ಮಾತ್ರ ಹೇಳಬೇಡ. ನಾನು ನಿನಗೆ ಪ್ರಾಣ ಬೇಕಾದರೂ ಕೊಡ್ತೀನಿ ಚಂದು. ಪ್ಲೀಸ್, ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ಪ್ಲೀಸ್ ನನ್ನನ್ನು ಕ್ಷಮಿಸು ಚಂದು. ನಾವೆಂಥ ತಿರುವಿನಲ್ಲಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋ ರಾಮು. ಒಂಥರ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿರೋ ಹಾಗೆ ನಾವು. ಬಟ್ಟೆನ ಜೋರಾಗಿ ಹೇಳಿದ್ರು ಹರಿದೋಗುತ್ತೆ, ಮುಳ್ಳನ್ನ ಜೋರಾಗಿ ಹೇಳಿದ್ರು ಬಟ್ಟೆ ಹರಿದೋಗುತ್ತೆ. ಏನೇ ಆದರೂ ಸೋಲ್ ನಮ್ದೇ ರಾಮು. ನಿನಗೆ ಇಷ್ಟೊಂದು ಟೆನ್ಷನ್ ಇದೆ ಅಂದಮೇಲೆ ನನಗೆ ಎಷ್ಟಿರಲ್ಲ ರಾಮು. ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನ ನಾನೇ ಬಿಟ್ಬಿಟ್ಟಿದ್ದೀನಿ ರಾಮು. ಪ್ರತಿದಿನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ತಾ ಇದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಮತ್ತೆ ಯಾವತ್ತೂ ಈ ರೀತಿ ತಪ್ಪು ಮಾಡಬೇಡ ಕಣ. ಹುಷಾರಾಗಿರು. ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡು, ಜಾಸ್ತಿ ಮಾಡೋದಕ್ಕಲ್ಲ. ಓಕೆ ಬಾಯ್. ಈಗ ಹೇಳು ಕೈಲಾಶ್, ಏನು ನಿನ್ನ ಪ್ರಾಬ್ಲಮ್? ಅದೇನು ಅಂತ ಹೇಳ್ಬಾರ್ದಾ? ಮುಖ ಯಾಕೆ ಹಾಗಿಟ್ಕೊಂಡಿದ್ಯಾ? ಮೇಡಮ್ಗೆ ಈಗ ಗಂಡನ ಹತ್ರ ಮಾತಾಡೋದಕ್ಕೆ ಪುರ್ಸೋ ಸಿಗ್ತಾ? ನಿನಗೆ ಗೊತ್ತಲ್ವಾ ಕೈಲಾಶ್, ವಿನಾಕಾರಣ ನಾನು ಯಾರ ಹತ್ರನೂ ಹರಟೆ ಹೊಡಿಯಲ್ಲ ಅಂತ. ಮಗಳು ಮದುವೆ, ಅದ್ರ ಪ್ರಿಪ್ರೇಷನ್ ಬಗ್ಗೆ ಈಗಾಗಲೇ ಮದುವೆ ಮಾಡಿದಾರಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊತಾ ಇದ್ದೆ. ನಿನಗಂತೂ ಆ ಜವಾಬ್ದಾರಿ ಆ ಥರ ಆಗ್ಲಿಕ್ಕೆ ಕಾಣ್ತಾ ಇಲ್ಲ. ಅಂದಮೇಲೆ ಆ ಕೆಲಸಗಳನ್ನೆಲ್ಲ ನಾನೇ ಮಾಡ್ಬೇಕು ತಾನೆ? ಅದೇ ನನ್ನ ಪ್ರಶ್ನೆ. ಮದುವೆಗೆ ಈಗೇನು ಅಷ್ಟೊಂದು ಅರ್ಜೆಂಟು ಅಂತ. ಇದೆಂಥ ಪ್ರಶ್ನೆ ಕೈಲಾಶ್? ಅರ್ಜೆಂಟ್ ಮಾಡಿದರೆ ಇಷ್ಟೊತ್ತಿಗಾಗಲೇ ಮದುವೆ ಆಗೋಗ್ಬೇಕಾಗಿತ್ತು. ಇನ್ನು ಎಷ್ಟು ದಿನ ಅಂತ ಮದುವೆನ ಮುಂದಕ್ಕೆ ಹಾಕೋಕ್ಕಾಗತ್ತೆ? ಇನ್ನೊಂದು 3 ತಿಂಗಳು ಮುಂದೆ ಹಾಕೋಕ್ಕಾಗಲ್ವಾ? ಯಾಕೆ? ಇನ್ನು 3 ತಿಂಗಳಲ್ಲಿ ಯಾರಾದರೂ ಸಾಯ್ತಾರಾ? ನಿನ್ನ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರಲ್ವಾ? ಬಂದ್ರೆ ಅದನ್ನು ನಿಮ್ಮ ಕಿವಿಗಳು ಕೇಳಿಸ್ಕೋಬೇಕಲ್ಲ. ಮದುವೆ ಮಾಡೋಣ ಅಂದರೆ ಅದು ನಿನಗೆ ಕೆಟ್ಟ ಮಾತಾ? ಮದುವೆನ ಮುಂದಕ್ಕೆ ಹಾಕೋಣ ಅಂತ ಅಪಶಕನ ನುಡಿತಿದೆಯಲ್ಲ, ನೀನು ಮಾತಾಡ್ತಿರೋದು ಒಳ್ಳೆ ಮಾತಾ? ನಾನು ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೊ, ಯೋಚನೆ ಮಾಡು, ಆಮೇಲೆ ಉತ್ತರ ಕೊಡು. ನಾನು ಕಂಪ್ನಿಲಿ CEO ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರೋದು ನಿನಗೆ ಗೊತ್ತು ತಾನೆ? ನಾನು CEO ಆಗಿಲ್ಲ ಅಂತ ಎಷ್ಟೋ ಸಲ ನೀನೇ ನನ್ನ ಹತ್ರ ಜಗಳಾಡಿದ್ದೆ. ನನ್ನ 30 ವರ್ಷದ ಸ್ಟ್ರಗಲ್ಗೆ ಈಗ ನಾನು CEO ಆಗೋ ಅವಕಾಶ ಬಂದಿದೆ. ನಿನ್ನ ಕನಸು ಈಡೇರ್ತಾ ಇದೆ. ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಂಪ್ನಿಯಿಂದ ನಾನು ಸಿಂಗಪೂರ್ಗೆ 3 ತಿಂಗಳು ಕೆಲಸದ ಮೇಲೆ ಹೋಗಬೇಕು. ಒಂದು ಸಾರಿ ಅವ್ರು ಕೊಟ್ಟಿದ್ದ ಕೆಲಸನ ನಾನು ಕಂಪ್ಲೀಟ್ ಮಾಡಿದ್ರೆ ಅಲ್ಲಿಗೆ ನಾನು ಕಂಪ್ನಿಗೆ CEO ಆಗ್ತೀನಿ. ಆಮೇಲೆ ಮದುವೆ ಇಟ್ಕೋಬಹುದಲ್ವಾ? ಅವ್ರು ಕೊಟ್ಟ ಕೆಲಸ ನೀನು ಸರಿಯಾಗಿ ಮಾಡಿದ್ರೆ ತಾನೆ ನೀನು CEO ಆಗೋದು. ನನಗೆ ಆ ನಂಬಿಕೆ ಇಲ್ಲ. ಸರಿಯಾಗಿ ನೀನು ಅವ್ರು ಹೇಳಿದ ಕೆಲಸ ಮಾಡಿದರೆ ಈ ಪೋಸ್ಟಿಗೆ ಬರೋದಕ್ಕೆ ನಿನಗೆ 30 ವರ್ಷ ಬೇಕಿತ್ತಾ? ಯಾರನ್ನ ಕೇಳಿ ನೀನು ಪರ್ಮಿಷನ್ ಕೊಟ್ಟೆ ಸಿಂಗಾಪುರ್ ಹೋಗೋದಕ್ಕೆ? ನಾನೊಂದು ಮಾತು ಕೇಳಬೇಕು ಅಂತ ನಿನ್ಗೆ ಅನಿಸ್ಲಿಲ್ವಾ? ಸಾಯೋ ಕಾಲದಲ್ಲಿ ಅಷ್ಟೈಶ್ವರ್ಯ ಬಂದರೆ ನೀನು ಹೆಣದ ಮೇಲೆ ಹಾಕೊಂಡು ಹೋಗ್ತೀಯಾ?
ನಿನಗೊಂದು ಪೋಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಮಗಳ ಮದ್ವೆನ ಮುಂದಕ್ಕೆ ಹಾಕಕ್ಕಾಗಲ್ಲ. ಕಲ್ಪನಾ, ಕೈಲಾಶ್, ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನೀನ್ ಏನೇ ಹೇಳಿದ್ರು ನಾನು ಮದ್ವೆನ ಮುಂದಕ್ಕೆ ಹಾಕಲ್ಲ.